Kannada film Operation Ankusha shot entirely on one angle, restricted to 180 degree 2 men as scenes. ಇದೊಂದು ನಿಮ್ಮ ರೆಕಾರ್ಡ್ ಇದೆ ಇಲ್ಲಿ. ಇದೇನು ಸರ್ ಇದು ರೆಕಾರ್ಡ್? ಇದು ಲಿಮ್ಕಾ ರೆಕಾರ್ಡಲ್ಲಿ ನೀವು ಒಂದು ದಾಖಲೆ ಮಾಡಿದ್ದೀರಿ. ಒಂದೇ ಶಾರ್ಟ್ ಇಟ್ಟುಕೊಂಡು ಮಾಡಿದ ಸಿನಿಮಾ. ಇದು ಎಷ್ಟು ನಿಮಿಷದ ಫಿಲ್ಮ್ ಸರ್ ಇದು? ಇದು 2 ಗಂಟೆ 15 ನಿಮಿಷದ ಸಿನಿಮಾ. ಇದು ಇಡೀ ಸಿನಿಮಾನ ಒಂದು ಹೊಸದೇನಾದ್ರು ಮಾಡಬೇಕು ಅಂತ ಅನ್ನಿಸ್ದಾಗ ಒಬ್ಬ ಡೈರೆಕ್ಟರ್ ತನ್ನ ಟ್ಯಾಲೆಂಟು ಪ್ರೂವ್ ಮಾಡ್ಕೊಳ್ಳೋದಕ್ಕೆ ನಾವೇನು ಮಾಡಬೇಕಾಗುತ್ತೆ, ಏನಾದ್ರು ವಿಭಿನ್ನವಾದ ಕಥೆಗಳನ್ನ ಆರಿಸ್ಕೊಬೇಕಾಗುತ್ತೆ. ಮೇಕಿಂಗಲ್ಲೂ ಹೊಸದೇನಾದ್ರು ತರಬೇಕಾಗತ್ತೆ. ನಾನು ಹೆಚ್ಚು ವರ್ಲ್ಡ್ ಸಿನಿಮಾಗಳು ನಾನು ನೋಡ್ತಾ ಇದ್ದೀನಿ, ನಿಮಗೆ ಗೊತ್ತು, ಫೆಸ್ಟಿವಲ್ಗಳಲ್ಲಿ. ಹಾಗಾಗಿ ಅವರು ಅಷ್ಟೊಂದು ಥರ ಎಲ್ಲ ಸ್ವಾತಂತ್ರ್ಯ ತೊಗೊಂಡು ಮಾಡ್ತಾರೆ. ನಾವು ಬರೀ ಒಂದಷ್ಟೇ ಕಥೆಗಳಿಗೆ ಜೋತ್ ಬಿಡ್ತೀವಿ. ಬೇರೆ ಏನಾದ್ರು ಮಾಡೋಣ ಅಂತ ಅಂದಾಗ ಒಂದು ಕತೆ ಮಾಡಿದ್ದೆ ನಾನು. ಅದನ್ನು ಅಡ್ವೆಂಚರ್ ಥ್ರಿಲ್ಲರ್, ಯಂಗ್ಸ್ಟರ್ಸು ಕತೆ ಅದು. ಸೊ ಹಾಗಾಗಿ ಅದಕ್ಕೆ ಆಪರೇಷನ್ ಅಂಕುಶ ಅಂತ ಮಾಡಿ 2006ರಲ್ಲಿ ಅದನ್ನು ನಾವು ಸಿನಿಮಾ ಅಂತ ಮಾಡಿದ್ವಿ ಮಡಿಕೇರಿನಲ್ಲಿ. ಅದೇನಂటే ಕ್ಯಾಮ್ರಾ ವಿಶೇಷ ಏನು ಅಂತಂದರೆ ಒಬ್ಬ ಪ್ರೇಕ್ಷಕ ತಾನು ಹಾಗೆ ಎದುರುಗಡೆ ನೋಡ್ತಾನೆ. ಅದೇ ಕಾನ್ಸೆಪ್ಟಲ್ಲೇ ಇಡೀ ಸಿನಿಮಾನ ಕ್ರೈಮ್ ಸಬ್ಜೆಕ್ಟ್ನ ಒಂದು ಕ್ಯಾಮ್ರಾನೇ ವಿಟ್ನೆಸ್ ಆಗಿ ಮಾಡಿಬಿಟ್ಟು ಎದುರುಗಡೆ ನಡೀತಿರೋ ಘಟನೆಯನ್ನು ಅದು ಕ್ಯಾಪ್ಚರ್ ಮಾಡುತ್ತೆ. ಫೋಟೋಗ್ರಾ ಯಾರಾಯ್ತು? ವಿಡಿಯೋಗ್ರಾಫರ್ ಯಾರಾಗಿದ್ರು? ಅದು ಸಿನಿಮಾಟೋಗ್ರಫಿ ಅವ್ರ ಹೆಸರು ಅವರು ಮಾಡಿದ್ರು. ನಿರ್ಮಾಪಕರು ಯಾರು ಇದಕ್ಕೆ? ನಿರ್ಮಾಪಕರು ನಮ್ಮ ಮನೆಯವರೇ ನಿರ್ಮಾಪಕ ಮಾಡಿದ್ರು. ನಾನು ಅವ್ರಿಗೆ ಹೇಳಿದ್ದೆ ಒಂದು ಕಮ್ಮಿ ಬಜೆಟ್ ಒಂದು ಸಿನಿಮಾ ನೋಡೋಣ ಅಂತ. ಆಗ ಎಷ್ಟಿತ್ತು ಪ್ರಾಜೆಕ್ಟ್? ಹಾಗೆ ಯಾವ ಇಸ್ವಿಯಲ್ಲಿ ಮಾಡಿದ್ವಿ ನೀವು? ಅವು 2006ರಲ್ಲೇ ಮಾಡಿದ್ವಿ ನಾವು. 2006ರಲ್ಲಿ ಮಾಡಿ ಅದೊಂದು ಸಿನಿಮಾನ ತ್ರಿಭುವನ್ ಥಿಯೇಟ್ರಲ್ಲಿ 20 ವರ್ಷ ಕರ್ನಾಟಕದ ಆಲ್ ಓವರ್ ಕಡೆ ಜಾಸ್ತಿ ಪ್ರಿಂಟ್ ಹಾಕ್ತಿರ್ಲಿಲ್ಲ. ಒಂದು 6 ಪ್ರಿಂಟ್ ಹಾಕಿ ಒಂದು 15 ಸೆಂಟ್ರಲ್ಲಿ ರಿಲೀಸ್ ಮಾಡಿದ್ವಿ ನಾವು. ಅವಾಗೆಲ್ಲ ಸಿನಿಮಾಗಳು ಅಷ್ಟೇ ಆಗ್ತಾಯಿತ್ತು. ನಿಮ್ಗೆ ಆಗ ಎಷ್ಟು ನೀವು ಕೈಯಿಂದ? ಆವಾಗ 22 ಲಕ್ಷ ಆಗಿತ್ತು ಅವಾಗ. ನಿಮಗೆ ರಿಟರ್ನ್ ಬಂದಿದೆ? ಅಲ್ಲಿಗಲ್ಲಿಗೆ ಸರಿ ಹೋಯ್ತು. ಅವಾಗ ನನಗೆ ವ್ಯವಹಾರ ಹೊಸದು. ಆಗ ನಮಗೆ ಸ್ವಲ್ಪ ಹಂಚಿಕೆನಲ್ಲಿ ಸ್ವಲ್ಪ ನನಗೆ ಸರಿಯಾದ ಲೆಕ್ಕಗಳು ಸಿಗಲಿಲ್ಲ. ಹಾಗಾಗಿ ಆಯಿತು, ಮುಂದಿನ ಸಿನಿಮಾನಲ್ಲಿ ತೊಗೊಳ್ಳೋಣ ಅಂತ ನಾವು ಹಾಗೆ ಇದು ಮಾಡೋದು. ಅದರಲ್ಲಿ ಯಾರು ಆ್ಯಕ್ಟರ್ ಆಗಿದ್ರು? ಇದರಲ್ಲಿ ಜಯಂತಿ, ಆಮೇಲೆ ಹೊಸಬ ಇವನು ಚೇತನ್ ಅಂತ ಅಂದ್ಬಿಟ್ಟು, ಓಕೆ, ತಾರಾಗಣ ಇಷ್ಟು ಇದ್ದಾರೆ. ಅಶೋಕ್ ರಾವ್, ಜಯಂತಿ, ಪದ್ಮ ವಸಂತಿ ಅವರೆಲ್ಲ ಇದ್ರು. ರೂಪೇಶ್ ಅಂತ ಹೊಸ ಕಲಾವಿದನ ಇಂಟ್ರೊಡ್ಯೂಸ್ ಮಾಡಿದ್ವಿ. ಆದಿತ್ಯ. ಸೊ ಇದರಲ್ಲಿ ಸ್ವಲ್ಪ DOP ಇರಬೇಕಂತಲ್ಲ ಬರ್ದು? ಇಲ್ಲೇ ಇದ್ದಾರೆ. ಒನ್ ಟೈಮ್ 135 ಮಿನಿಟ್ಸ್. ಎಸ್. ಓಕೆ. ಇದನ್ನು ಮಗಳಲ್ಲಿ ಪರಿಚಯ ಮಾಡಿಕೊಟ್ಟಿದ್ದು ಸಿನಿಮಾನಲ್ಲಿ. ಇವರೆಲ್ಲ ದೊಡ್ಡ ನಿಮ್ಮ ಮಗಳು? ಎಸ್. ಈಗ ನೀವು ಈ ಲಿಮ್ಕಾ ಮಾಡಬೇಕು ಅಂತ ನೀವು ಮಾಡಿದ್ರ ಅಥವಾ ಹೀಗೆ? ಇಲ್ಲ, ಸಿನಿಮಾ ಆಗೋಗ್ಬಿಡ್ಲಿ ಆಮೇಲೆ ನೋಡೋಣ ಅಂತಂದರೆ ಸಿನಿಮಾ ನೋಡಿದ್ದು ಕೆಲವು ಸ್ನೇಹಿತರು ಇದೇ ನೀವು ಹೆಚ್ಚಿರೋ ಇದೊಂದು ದಾಖಲೆ ಆಗಲಿ ಅಂತ ನೀವು ಮಾಡಿದರೆ, ಸ್ನೇಹಿತರು ಹೇಳಿದ್ರಿಂದ ಇದೊಂದು ದಾಖಲೆ ಆಗಲಿ ಅಂತ ಅಂದಿದ್ದರಿಂದ ಅದನ್ನು ದಾಖಲೆಗೋಸ್ಕರ ನಾನು ಅವಾಗ ಗಿನ್ನಿಸ್ ರೆಕಾರ್ಡು ಮತ್ತು ಲಿಮ್ಕಾಗೆ ಎರಡಕ್ಕೂ ಕಳಿಸಿದ್ದೆ. ಗಿನ್ನಿಸಲ್ಲಿ ಏನಾಯ್ತು? ಗಿನ್ನಿಸ್ಗೆ ಹೋಗಿತ್ತು, ಆದರೆ ಅಲ್ಲಿಗೆ ಗಿನ್ನಿಸಿಗೆ ಪೋಸ್ಟ್ ಮಾಡಬೇಕಾದ ನಮ್ಮ ಒಬ್ಬರು ಮಧ್ಯವರ್ತಿಗಳು ಅದನ್ನು ಕಳಿಸಲೇ ಇಲ್ಲ ಅವರು. ಹಾಗಾಗಿ ಗಿನ್ನಿಸಿಂದ ನಮಗೆ ಮೇಲ್ ಬರ್ತಾಯಿತ್ತು, ಎಲ್ಲಿ ಕಳಿಸಲೇ ಇಲ್ಲ ಡಾಕ್ಯುಮೆಂಟ್ಸ್ ಅಂತ. ಸೊ ಅವರು ವ್ಯವಹಾರ ಸರಿಯಾಗಿ ಮಾಡೋದ್ರಿಂದ ಅದು ಗಿನ್ನಿಸ್ಗೆ ಹೋಗೋಕ್ಕಾಗಲಿಲ್ಲ. ಅದು ಆಮೇಲೆ ನೀವೊಂದು ಭರ್ಜರಿ ಆಟ ಅಂತ ನೀವು ಫಿಲ್ಮ್ ಫೆಸ್ಟಲ್ಲಿ ಒಂದು ಸಿನಿಮಾ ಮಾಡಿ. ಹೌದು. ನೀವು 2 ಸಿನಿಮಾ ಮಾಡಿದ್ದ? ಇಲ್ಲ, 4 ಸಿನಿಮಾ ಮಾಡಿದೆ. ಇನ್ನೊಂದು ಸಿನಿಮಾ ಮಾಡಿದ್ವಿ, ಎದುರಾಳೆ ಅಂತ ಒಂದು. ಅದು ಗಂಗಾವತಿಯಲ್ಲಿ ಶೂಟ್ ಮಾಡಿರೋದು ಅದು ಒಂದು. ಮತ್ತು ಅಂದರೆ ನಮ್ಮ ಸಿನಿಮಾಗಳು ನಾವು ರೆಗ್ಯುಲರಾಗಿ ಮಾಡೋಕ್ಕಾಗೋದಿಲ್ಲ. ಹೊರಗಡೆ ಸಿನಿಮಾಗಳಾದ್ರೆ ನಾವು ಮಾಡ್ಬೋದು. ನಮ್ಮದೇ ನಾವು ಬಂಡವಾಳ ಹಾಕೊಂಡು ಮಾಡುವಾಗ ನಮ್ಗೆ ಅಷ್ಟೊಂದು ಅನುಕೂಲಗಳು ಇರೋದಿಲ್ಲ. ಯಾಕೆಂದರೆ ನಾವು ದೊಡ್ಡ ಕನಸು ಕಂಡ್ರೆ ಅದಕ್ಕೆ ತಕ್ಕನಾಗಿ ನಮಗೆ ಬಂಡವಾಳಗಳು ಕೋಟಿಗಟ್ಟಲೆ ಬೇಕಾಗುತ್ತೆ. ಸಿನಿಮಾ ಅನ್ನೋದು ಕೋಟಿಗಟ್ಟಲೆ ಬಂಡವಾಳದ ಸಿನಿಮಾ. ನಮ್ಗೆ ಯಾವ್ದು ಕಂಫರ್ಟಬಲ್ಲು ಆ ಸಿನಿಮಾ ಮಾತ್ರ ನಾವು ಮಾಡ್ತೀವಿ ಅಷ್ಟೇ. ಸ್ವಂತ ಸಿನಿಮಾ ಎಲ್ಲ ಅಂತ ಮಾಡಿದರೆ ಇದು ಅಂತ ಆಪರೇಷನ್ ಅಂಕುಶ, ಭರ್ಜರಿ ಆಟ, ಮತ್ತು ಇನ್ನೊಂದು ಸಿನಿಮಾ ಇನ್ನೊಂದು ಅನ್ಕಂಪ್ಲೀಟ್ ಆಯಿತು. ಅದಕ್ಕೆ ಇನ್ನೂ ಹೆಸರು ಇಟ್ಟಿರಲಿಲ್ಲ ನಾವು. ಅದಕ್ಕೆ ಹಾಗೆ ಅನ್ಕಂಪ್ಲೀಟ್ ಮಾಡಿದರೆ ಅದು ಹೊರಗಡೆ ಬರೋದಿಲ್ಲ, ನಿಮಗೆ ಎಲ್ಲ ಹಾಕಿದ ಆದಾಯ ಎಲ್ಲ ಹೋಗುತ್ತೆ. ನಾವು ನಮ್ಮ ಸ್ನೇಹಿತರು 4 ಜನ ಸೇರ್ಕೊಂಡಿದ್ವಿ. ಇಲ್ಲೇನಾಗುತ್ತೆ ಅಂದರೆ ನಾವೇ ಮಾಡಿದ್ರೆ ಕಷ್ಟಪಟ್ಟು ಹೇಗೋ ಸಿನಿಮಾ ಆಚೆ ತಂದ್ಬಿಡ್ತೀವಿ. ಕೆಲವು ಸಲ ನಮ್ಮ ಜೊತೆ ಸಹಕಾರಕ್ಕೆ ಅಂತ ಬರ್ತಾರೆ, ಅಂದರೆ ಪಾರ್ಟ್ನರ್ಸ್
ಅಥವಾ ಕೋ ಪ್ರೊಡ್ಯೂಸರ್ಸ್ ಅಂತ ಬರ್ತಾರೆ. ಅವರಲ್ಲಿ ಒಂದಿಬ್ಬರು ಹೊರಗಡೆ ಕಾಲಿಟ್ಬಿಟ್ರೆ ಆ ಪ್ರಾಜೆಕ್ಟು ಅಲ್ಲಿಗೆ ಡ್ರಾಪ್ ಆಗೋಗುತ್ತೆ. ಯಾಕೆಂದರೆ ಅವರು ಕಂಪ್ಲೀಟ್ ಮಾಡೋಕ್ಕೆ ಇಷ್ಟ ಇರೋದಿಲ್ಲ. ಹಾಗಾಗಿ ಆ ಪ್ರಾಜೆಕ್ಟ್ಗಳು ಅನ್ಕಂಪ್ಲೀಟ್ ಅಂತ ಅನ್ನಿಸ್ಕೊಂಡ್ಬಿಡುತ್ತೆ ಒಂದ್ಸಲ. ನಿಮಗೆ ಈಗ ನೀವು ಯಾವುದೇ ಇದನ್ನು ಕಲ್ತಿಲ್ಲ, ನಿಮ್ಮದೇ ಓನಲ್ಲಿ ನೀವು ಮಾಡಿದರೆ, ಈಗ ಸ್ಕೂಲಿಗೆ ಹೋಗಿ ಬಂದರೆ ಅದು ಹೆಚ್ಚು ಲಾಭ ಇದೆಯಾ ಅಥವಾ ಹೇಗೆ ಅಂತ? ಏನಿಲ್ಲ, ಒಂದು ಬೇಸಿಕ್ ನಾಲೆಡ್ಜ್ ಅಂತ ಸಿಗುತ್ತೆ. ಒಂದಷ್ಟು ಫಿಯರ್ ಅಂತ ಇರುತ್ತೆ. ಅಂದರೆ ಸ್ಟೇಜಲ್ಲಿ ಯಾರು ಹೇಗೆ ನಡ್ಕೊಬೇಕು ಏನು, ಆಮೇಲೆ ವರ್ಲ್ಡ್ ಸಿನಿಮಾಗಳು ರೆಫರೆನ್ಸ್ ಎಲ್ಲ ಇರುತ್ತೆ. ನಿಮ್ಮ ತಲೆಯಲ್ಲಿ ಒಂದಷ್ಟು ಬೇಸಿಕ್ ನಾಲೆಡ್ಜ್ಗಳನ್ನ ಫೀಡ್ ಮಾಡ್ತಾರೆ. ಸೊ ಹಾಗೆ ಫೀಡ್ ಮಾಡೋದ್ರಿಂದ ನಿಮಗೆ ಓಹೋ ಹೀಗಿರುತ್ತೆ ಅಂತ. ನಾವು ಅವಾಗೆಲ್ಲ ಸಿನಿಮಾ ಹೊಸದು, ನಾವು ದೂರದಲ್ಲಿ ನಿಂತ್ಕೊಂಡು ಕೈ ಕಟ್ಕೊಂಡು ನೋಡ್ಕೊಳ್ತಾ ಇದ್ವಿ. ಇವಾಗ ಹಾಗೇನಿಲ್ಲ. ಇವಾಗ ನೀವೆಲ್ಲ ತಯಾರಾಗಿಯೇ ಬಂದಿರ್ತೀರ, ನಿಮ್ಗೆ ಒಳ್ಳೆ ಕಥೆ ಸಿಕ್ಕಿದಾಗ ನೀವು ಅದಕ್ಕೆ ಡೈರೆಕ್ಟ್ ಅಂತ ಅನ್ನಿಸ್ಕೊಂಡು. ಈಗ ಫಿಲ್ಮ್ ಫೆಸ್ಟಿವಲ್ ಈಗ ಬೆಂಗಳೂರಲ್ಲಿ ಸ್ಟಾರ್ಟ್ ಆದದ್ದು ಎಷ್ಟು ವರ್ಷ ಆಯ್ತು? ಈಗ ಬೆಂಗಳೂರು 80ರಲ್ಲಿ ಬೆಂಗಳೂರು ಫಿಲ್ಮ್ ಫೆಸ್ಟ್ ಸ್ಟಾರ್ಟ್ ಆಯಿತು. ಅಂದರೆ ಗೌರ್ಮೆಂಟ್ ಮಾಡಿದ್ದು. ಅದಕ್ಕೆ ಮೊದಲು ಸುಚಿತ್ರಾ ಫಿಲಮ್ ಇನ್ಸ್ಟಿಟ್ಯೂಟು ಅಲ್ಲಿ ಹೋಗ್ತಾ ಇದ್ರು. ಅವ್ರುಗಳು ಅಲ್ಲೆಲ್ಲ ಕಬ್ಬನ್ ಪಾರ್ಕಲ್ಲಿ, ಬಾಲ್ ಭವನಲ್ಲಿ, ಇನ್ನೊಂದು ಕಡೆ ಎಲ್ಲ ಅವ್ರು ಮಾಡ್ತಾ ಇದ್ರು ಪ್ರೈವೇಟ್ ಆಗಿ. ಗೌರ್ಮೆಂಟ್ ಅಂತ ಆರ್ಗನೈಸ್ ಮಾಡಿದ್ದು 1918ನಲ್ಲಿ. ಅದರ ಮೊದಲು ಇತ್ತು ಫಿಲ್ಮ್ ಫೆಸ್ಟಿವಲ್. ಅದು ಇತ್ತು. ಅದು ಸಣ್ಣ ಪ್ರಮಾಣದಲ್ಲಿ ಇತ್ತು. ನರಹರಿ ರಾವ್ ಇದ್ರು, ಅವಾಗ ವಿಜಯ ಇದ್ರು. ಅವಾಗ ಏನಾಯ್ತು, ಅವಾಗ ಸಣ್ಣ ಪುಟ್ಟ ಸಿನಿಮಾಗಳು ನಡೆಯೋದು ಇಷ್ಟೊಂದು ಆರ್ಗನೈಸ್ ಆಗಿ ನಡೀತಾ ಇರಲಿಲ್ಲ ಅವಾಗ. ನಿಮಗೆ ಈ ಫಿಲ್ಮ್ ಫೀಲ್ಡಲ್ಲೇ ಆರ್ಟ್ ಫಿಲ್ಮ್ ಮಾಡಬೇಕು ಅಂತ ಕಂಡಿಲ್ಲ ನಿಮಗೆ? ಅಲ್ಲ, ನಾನು ಆರ್ಟ್ ಸಿನಿಮಾಗಳು ಮಾಡ್ಬೋದು. ಅದು ಈಗಿನ ಇದರಲ್ಲಿ ಭಾಳ ಸೀಮಿತವಾಗಿ ಹೋಗಿದೆ ಸಿನಿಮಾ. ಆದರೆ ಅವರ ಫಿಲ್ಮ್ಗಳಲ್ಲಿ ಹಾಕಿದ ಹಣ ಎಲ್ರಿಗೆ ಹಿಂದೆ ಬಂದಿದೆ. ಇಲ್ಲ, ಅದೊಂದು ಸಮಾಧಾನಕ್ಕೆ ಮಾಡೋದು. ಕೆಲವು ಸಲ ಏನಾಗುತ್ತೆ ಅಂದರೆ, ನನಗೇನೋ ಒಂದು ಕತೆ ಬರೀಬೇಕು ಅಂತ ಅನಿಸುತ್ತೆ. ಆ ಕತೆ ಸಿನಿಮಾ ಆದರೆ ಚೆನ್ನಾಗಿರುತ್ತೆ ಅಂತ ಅನಿಸುತ್ತೆ. ಆವಾಗ ನಾವು ಅದಕ್ಕೇನು ಮಾಡ್ತೀವಿ, ಒಂದು ಸೀಮಿತವಾದ ಒಂದು ಬಜೆಟಲ್ಲಿ ನಾವು ಮಾಡ್ತೀವಲ್ಲ, ಅದು ಕಲಾತ್ಮಕವಾಗಿ ಮಾಡಿದಾಗ ಈಗ ನಿಮ್ಗೆ ಅದು ಬಜೆಟ್ ಜಾಸ್ತಿ ಕೇಳೋದಿಲ್ಲ. ಹಾಗೆಯೇ ನೀವು ಜಾಸ್ತಿ ಎಕ್ಸ್ಪೆಕ್ಟ್ ಮಾಡೋಕ್ಕೂ ಆಗೋದಿಲ್ಲ. ಅದಕ್ಕೆ ಎಲ್ಲ ಸೀಮಿತವಾಗಿರುತ್ತೆ. ಥಿಯೇಟ್ರುಗಳು, ಆಡಿಯನ್ಸ್ಗಳು ಎಲ್ಲ ಸೀಮಿತವಾಗಿರುತ್ತೆ. ಈಗ ನೀವು ಸಣ್ಣ ಚಲನಚಿತ್ರ ಫೀಲ್ಡಲ್ಲಿ ಕಳ್ಕೊಂಡದ್ದೆಷ್ಟ ಗಳಿಸಿದ್ದಷ್ಟ ಸಮ ಇದೆ. ಹೆಸರು ಗಳಿಸೋದ್ವಿ, ಇದು ಉಳಿದಿದ್ದು ಅಲ್ಲಲ್ಗೆ ಅಂತ ಆಯಿತು. ನಾವು ಅದು ಮಾಡುವಾಗಲೇ ಅಂದ್ಕೊಂಡ್ಬಿಟ್ಟಿರ್ತೀವಿ, ಇದರಿಂದ ನನಗೆ ಬರುತ್ತೆ ಬರಲ್ಲ ಅನ್ನೋದು ಒಂದು ಸಿಕ್ಕಿರುತ್ತೆ. ಬಟ್ ಸಿನಿಮಾಗೆ ಸಿಗಬೇಕಾದ ಗೌರವ ಸಿಕ್ಕಿರುತ್ತೆ. ಅದು ಆತ್ಮತೃಪ್ತಿ ಕೆಲವು ಮಾಡಬೇಕಾಗತ್ತೆ. ಒಂದ್ಸತಿ ಪತ್ರಿಕೆಯಲ್ಲಿ ಬಂದಿತ್ತು, ಈ ಲೇಡಿ ಮತ್ತು ಜೆಂಟ್ಸಿಗೆ ಹೀರೋಯಿನಿಗೆ ಸಿಕ್ಕೋ ಸಂಭಾವನೆ ಕಡಿಮೆ, ಹೀರೋದ್ದು ಹೆಚ್ಚು ಸಿಗುತ್ತೆ ಒಂದೇ ಕೆಲಸ ಇದ್ದರು. ಮತ್ತು ಮೀಟು ಚಳವಳಿ ಅಂತ ನಡೆಯಿತು. ಇದರ ಸತ್ಯಾಂಶ ಎಷ್ಟಿದೆ ಅಂತ ನಿಮ್ಮ ಪ್ರಕಾರ? ಅದು ಸತ್ಯಾಂಶ ಅಂತ ಹೀಗೆ ಹೇಳೋಕ್ಕಾಗೋದಿಲ್ಲ. ಅದು ಯಾವ ಸಂದರ್ಭದಲ್ಲಿ ಯಾರು ಯಾವ ಥರದಲ್ಲಿ ಇದು ಮಾಡ್ತಾರೆ ಅಂತ ನಮ್ಮ ಸೆಟ್ಗಳಲ್ಲಂತೂ ಆ ಥರ ಯಾವುದಕ್ಕೂ ಅವಕಾಶಗಳು ಇರೋದಿಲ್ಲ. ಇನ್ನು ಸಂಭಾವನೆ ವಿಚಾರಗಳಿಗೆ ಬಂದರೆ, ಅದು ಮೊದಲಿಂದ ನಾಯಕ ಪ್ರಧಾನ ಸಿನಿಮಾಗಳು ನಮ್ಮಲ್ಲಿ ಬಂದಿರೋದು. ನೀವು ಓಹಿಳೇಶ್ವರ, ಬೇಡ್ರ ಕಣ್ಣಪ್ಪ, ಕೃಷ್ಣದೇವರಾಯ, ಸಂಪತ್ತಿಗೆ ಸವಾಲು ಯಾವುದೇ ತೊಗೊಂಡ್ರು ನಾಯಕ ಪ್ರಧಾನ, ನಾಯಕನಿಗೆ ಜಾಸ್ತಿ ಕೆಲಸಗಳು ಇರುತ್ತೆ. ಹಾಗಾಗಿ ಅವ್ರ ಡೇಟ್ಸ್ಗಳು ಜಾಸ್ತಿ ಇರುತ್ತೆ. ಅಂದರೆ ಒಂದು ಚಿತ್ರಕ್ಕೆ ಅವ್ರು ಕೊಡೋ ಕಾಲ್ ಶೀಟ್ಗಳು 40 ದಿವಸ 45 ದಿವಸ ಇರುತ್ತೆ. ನಾಯಕಿಯರಿಗೆ ಅಷ್ಟು ಈಕ್ವಲ್ ಕ್ಯಾರೆಕ್ಟರ್ಗಳು ಇರೋದಿಲ್ಲ. ಒಂದು 25 ದಿವಸ 30 ದಿವಸ ಇರುತ್ತೆ. ನಾಯಕಿ ಪ್ರಧಾನ ಸಿನಿಮಾಗಳು ಆದಾಗ ನಿಮಗೆ ನಾಯಕಿಗೆ ಜಾಸ್ತಿ ಸಂಭಾವನೆ ಸಿಗುತ್ತೆ. ಆ ಥರ ಮಂಜುಳಾ ತೊಗೊಂಡಿದ್ದಾರೆ, ಮಾಲಾಶ್ರೀ ತೊಗೊಂಡಿದ್ದಾರೆ, ಹಾಗೆಲ್ಲ ತೊಗೊಂಡಿದ್ದಾರೆ. ನಾಯಕಿ ಪ್ರಧಾನ ಸಿನಿಮಾಗಳಾದಾಗ, ನಾಯಕ ಪ್ರಧಾನ ಸಿನಿಮಾಗಳಾದಾಗ ನಿಮಗೆ ಆಟೋಮೆಟಿಕ್ಲಿ ಅದು ನಿರ್ಮಾಪಕರಿಗೆ ಸಂಬಂಧಪಟ್ಟಾಗ ಅವ್ರು ಹೆಂಗೆ ಕೊಡ್ತಾರೋ ಹಾಗೆ. ಮತ್ತು ವ್ಯಂಗ್ಯ ಚಿತ್ರಗಾರರನ್ನು ಕೂಡಿಸಿಕೊಂಡು ಮಾಡಿದ ಸಿನಿಮಾ ಒಂದು ರಾಮ ಬಾಮ ಶ್ಯಾಮ ಅಂತ, ಅದರಲ್ಲಿ ಅವನು ಕಾರ್ಟೂನಿಸ್ಟ್ ಅಂತ ಹೆಸರು ಹೇಳಿದ್ದಾರೆ. ಮತ್ತು ಯಾವುದೋ ಲಂಬೋದರ ಅಂತ ಯಾವುದೋ ಒಂದು ಸಿನಿಮಾ ಬಂತು, ಅದರಲ್ಲಿ ಅವನು ಕಾರ್ಟೂನಿಸ್ಟ್ ಅಂತ. ಕಾರ್ಟೂನಿಸ್ಟ್ ಅನ್ನೋ ಒಂದು ನಾಯಕನಾಗಿ ಮಾಡಿದ ಸಿನಿಮಾಗಳ ನೆನಪು ಏನಾರು ಇದೆಯಾ ನಿಮಗೆ? ಇಲ್ಲ, ಹಿಂದಿಲಿ ಒಂದು ಸಿನಿಮಾ ನೋಡಿದ್ದೆ, ಅಮಲ್ ಪಾಲೇಕರ್ ಸಿನಿಮಾ. ಅದು ಬಸು ಭಟ್ಟಾಚಾರ್ಯ ಅಂತ ಅಂದ್ಬಿಟ್ಟು ಅವ್ರು ಮಾಡಿದ್ರು. ಅದು ಸಿನಿಮಾ ಜ್ಞಾಪಕಕ್ಕೆ ಬರ್ತಿಲ್ಲ ಯಾವುದು ಅಂತ ಅಂದ್ಬಿಟ್ಟು. ಬಟ್ ನೋಡಿದ್ದೆ, ಅವನು ಬಾಂಬೆನಲ್ಲಿ ಮಾಮೂಲಿಯಾಗಿ ಬಸ್ಗಳೆಲ್ಲ ಓಡಾಡ್ತಿರ್ತಾನೆ ಅಮಲ್ ಪಾಲೇಕರು. 78 ಏನೋ ಬಂದಿತ್ತು ಸಿನಿಮಾ ಅದು. ಸೊ ಅದೊಂದು ನಾನು ನೋಡಿದ್ದೆ. ಅದು ಬಿಟ್ಟರೆ ಆ ವೃತ್ತಿನ ಯಾರು ಸಿನಿಮಾ ಪಾತ್ರಕ್ಕೆ ಅಂತ ಇದು ಮಾಡಲ್ಲ. ಯಾಕೆಂದರೆ ಗ್ಲಾಮರ್ ಕಮ್ಮಿ ಕಾರ್ಟೂನ್ಸ್ಗಳಿಗೆ ಅಂತ ಅಂದ್ಬಿಟ್ಟು ಪ್ರೊಡ್ಯೂಸರ್ಗಳ ದೃಷ್ಟಿಯಲ್ಲಿ. ನೀವು ಬರವಣಿಗೆಯನ್ನು ಮುಂದುವರಿಸಿದ್ರೆ ಆಮೇಲೆ ನೀವು ಕಾದಂಬರಿ ಇಂಥದ್ದಕ್ಕೆಲ್ಲ ನೀವು ಹೋಗಿಲ್ಲ? ಸಿನಿಮಾ ಇದಕ್ಕೆಲ್ಲ ಅಂದರೆ ಕಾದಂಬರಿ ಬರೆಯೋದು ಅಂಥದ್ದಕ್ಕೆಲ್ಲ ಹೋಗಿಲ್ಲ? ಕಾದಂಬರಿ ಬರಿಬೋದು, ಆದರೆ ಕಾದಂಬರಿಗಳು ಪಬ್ಲಿಷ್ ಮಾಡೋರು. ನೀವು ಸಂಭಾಷಣೆಯನ್ನು ಬರೆದಿದ್ದೀರಿ? ಸಂಭಾಷಣೆ ಬರ್ದೇ ಬರ್ತೀವಿ. ಚಿತ್ರಕಥೆ ಬರೆಯುವಾಗ ಅರ್ಧ ಸಂಭಾಷಣೆ ಬಂದೇ ಬಿಟ್ಟಿರುತ್ತೆ, ಅದರಲ್ಲೇ ಬಂದ್ಬಿಟ್ಟಿರುತ್ತೆ.
ಇನ್ನು ಅರ್ಧ ನಾವು ಏನು ತೊಂದರೆ ಇರಲ್ಲ ಬರೀತೀವಿ, ಬೇರೆಯವ್ರಿಗೂ ಕೆಲವು ಸಲ ಕೊಡೋ ಅವಕಾಶಗಳಿರುತ್ತೆ. ಅದು ನೀವು 2-3 ಅದರಲ್ಲಿ ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿ ಕೆಲಸ ಮಾಡಿದ್ದೀರಿ. ಯಾವ್ಯಾವ ಸಿನಿಮಾ ಸರ್ ಅದು ಹೇಳಿ? ಅದು ನಾನು ಬಿ ಕೃಷ್ಣನ್ ಅಂತ ಒಬ್ಬರು ಡೈರೆಕ್ಟ್ರು, ಅವ್ರಿಗೂ ಜೊತೆ ನಾನು ಟೆಲಿಫಿಲಮ್ ಮಾಡಿದ್ದೆ. ಆಮೇಲೆ MR ವಿಠಲ್ ಅವ್ರದ್ದು ಮಾಡಿದೆ. ಮಾಪಾಕ್ಷಿ ಜೊತೆ ಒಂದು 5 ವರ್ಷ ಕೆಲಸ ಮಾಡಿದೆ. ಅವರು ಸಿನಿಮಾ, ಸೀರಿಯಲ್ಲು, ಡಾಕ್ಯುಮೆಂಟ್ರಿ ಎಲ್ಲನೂ ಮಾಡಿದೆ. ಆಮೇಲೆ ಮೈಸೂರಿನವ್ರು ಒಬ್ಬರು ಹೊಸ ಅನುಭವ ಅಂತ ಒಂದು ಸಿನಿಮಾ ಮಾಡಿದ್ರು, ಅವ್ರಿಗೆ ಡೈರೆಕ್ಟ್ರಾಗಿ ಹೋಗಿ ಮಾಡಿದೆ ನಾನು. ಸೊ ಆಮೇಲೆ YR ಸ್ವಾಮಿ ಅವ್ರು ಮಾಡಿದ್ರು, ಆಮೇಲೆ KV ಜಯರಾಮ್ ಅವರು ಮಾಡಿದ್ರು. ಸೊ ಹೀಗೆ ಒಂದು 7-8 ಜನ. ನಿಮಗೆ ಕಮರ್ಷಿಯಲ್ ಇವರೇ ಸಿಕ್ಕಿದ್ರು, ನೀವು ಆರ್ಟ್ ಡೈರೆಕ್ಟರ್ ಅವರೊಟ್ಟಿಗೆಲ್ಲ ಹೋಗಿಲ್ಲ? ಆರ್ಟ್ ಸಿನಿಮಾ ಮಾಡೋರ ಜೊತೆ ಹೋಗಕ್ಕೆ ಆಗಲಿಲ್ಲ ನನಗೆ. ಯಾಕೆಂದರೆ ಒಂದ್ಸಲ ಒಬ್ಬ ಆರ್ಟ್ ಡೈರೆಕ್ಟ್ರಿಗೆ ಒಬ್ಬ ಅಸೋಸಿಯೇಟ್ ಸೆಟ್ ಆಗೋಗ್ಬಿಟ್ರೆ ಮತ್ತೆ ಬೇರೆಯವ್ರನ್ನ ಅವರು ತಗೊಳ್ಳೋದಿಲ್ಲ. ಅವ್ರಿಗೆ ಅವರು ಎಲ್ಲ ರೀತಿಲೂ ಭಾಳ ಇದಾಗೋಗ್ಬಿಟ್ಟಿರ್ತಾರೆ, ಅಡ್ಜಸ್ಟ್ ಆಗೋಗ್ಬಿಟ್ಟಿರ್ತಾರೆ. ಅವರು ನೇಚರ್ ಗೊತ್ತಾಗ್ಬಿಟ್ಟಿರುತ್ತೆ, ಅವ್ರ ಸಿನಿಮಾ ಸ್ಟೈಲ್ ಗೊತ್ತಾಗೋಗಿರುತ್ತೆ. ಹಾಗಾಗಿ ನಂಗೆ ಗೊತ್ತಿಲ್ಲ. ಬಟ್ ಆರ್ಟ್ ಸಿನಿಮಾದಿಂದ ತುಂಬ ಕಲ್ತಿದ್ದೀನಿ ನಾನು. ಆ್ಯಕ್ಚುಲಿ ನೋಡ್ತಾ ಇದ್ದಿದ್ದೆ ಆರ್ಟ್ ಸಿನಿಮಾಗಳು ಜಾಸ್ತಿ, ಅದ್ರಲ್ಲಿ ಜೀವಂತಿಕೆ ಜಾಸ್ತಿ ಇರುತ್ತೆ ಅನ್ನೋ ಕಾರಣಕ್ಕೆ. ಇದರ ನಡುವೆ ನೀವು ವ್ಯಂಗ್ಯಚಿತ್ರ ಸನ್ಯಾಸ ಅಥವಾ ಅದನ್ನು ಬಿಟ್ಟದ್ದು ಯಾವಾಗ ನೀವು? ಅದು ಸಿನಿಮಾನಲ್ಲಿ ಬರವಣಿಗೆ ಅಂತ ಜಾಸ್ತಿ ಆದಾಗ, ಆಮೇಲೆ ಬರವಣಿಗೆ ಕಾರ್ಟೂನ್ ಕಡೆ ಗಮನ ಕಮ್ಮಿ ಹೊರಟೋಯ್ತು. ಸೊ ಆಮೇಲೆ ಅದಕ್ಕೆ ಇನ್ನೊಂದು ಕಾರಣ ಇದೆ ಅಂತಂದರೆ ಪತ್ರಿಕೆಗಳು ಜಾಸ್ತಿ ವ್ಯಂಗ್ಯಚಿತ್ರಗಳಿಗೆ ಸಪೋರ್ಟ್ ಮಾಡ್ತಿಲ್ಲ. ಅವ್ರು ಯಾವಾಗ ಹಾಕ್ತಾರೆ ಅಂತ ಗೊತ್ತಿಲ್ಲ. ಈಗಲೂ ಪಾಕೆಟ್ ಸೈಜ್ ಬಿಟ್ಟರೆ ಜಾಸ್ತಿ ಹಾಕಕ್ಕೆ ಹೋಗೋದೇ ಇಲ್ಲ. ಮೊದಲೆಲ್ಲ ಸುಧಾದಲ್ಲಿ ಫುಲ್ ಪೇಜ್ಗಳು ಬರೋದು, ನಂದೇ ಎಷ್ಟೋ ವ್ಯಂಗ್ಯಚಿತ್ರಗಳು ಫುಲ್ ಪೇಜ್ಗಳು ಬಂದಿದೆ. ಈಗ ಅದಕ್ಕೆ ಯಾರು ಗಮನ ಕೊಡ್ತಾ ಇಲ್ಲ. ನಾವು ಅಷ್ಟೊಂದು ಆಸಕ್ತಿಯಿಂದ ಬರೋದ್ರೂ ಅದು ಪೂರ್ತಿ ಪೇಜ್ ಹಾಕಲ್ಲ, ಅವ್ರು ಇಷ್ಟ ಬಂದರೆ ಹಾಕ್ತಾರೆ, ಇದ್ದಲ್ಲಿ ಹಾಕಲ್ಲ. ಈಗಿನ ಸಂಪಾದಕರು ವ್ಯಂಗ್ಯಚಿತ್ರಕ್ಕೆ ಜಾಸ್ತಿ ಗಮನ ಕೊಡ್ತಾ ಇಲ್ಲ, ಜಾಹೀರಾತುಗಳು ಜಾಸ್ತಿ ಆಗ್ತಾ ಇದೆ. ಹಾಗಾಗಿ ವ್ಯಂಗ್ಯಚಿತ್ರ ಯಾವಾಗ ಪಕ್ಕಕ್ಕೆ ಸರಿತೋ ಅದು ಈ ಕಡೆ ಸಂಪಾದನೆ ಬೇಡ, ನಮ್ಗೆ ಹಾಕಿ ತೃಪ್ತಿನಾದ್ರು ಸಿಗಲಿ ಅಂತಂದರೆ ಯಾವಾಗ ವಾಪಸ್ ಬರೋಕ್ಕೆ ಸ್ಟಾರ್ಟ್ ಆಯಿತು. ಸದ್ಯಕ್ಕೆ ಬೇಡ ಅಂತ ಅನ್ನಿಸ್ತು. ಬಟ್ ವ್ಯಂಗ್ಯಚಿತ್ರ ಬರೆಯೋದು ಬಿಟ್ಟಿಲ್ಲ. ಆಮೇಲೆ ಚಿತ್ರ ಅವಾಗವಾಗ ಜ್ಞಾಪಕ ಬಂದಾಗ ಬರೀತಾ ಇರ್ತೀನಿ. ಮತ್ತು ಈ ಸಿನಿಮಾಗಳ ರಿವ್ಯೂವಲ್ಲೇ ಶುಕ್ರವಾರ ಫಂಟಾಸ್ಟಿಕ್ ಅಂತ ರಸ್ತೆ ಬದಲಿ ಅದ್ಭುತ ಅದ್ಭುತ ಅಂತ ಹೇಳ್ತಾರೆ. ಮತ್ತು 2 ದಿನ ಆದಮೇಲೆ ಸಿನಿಮಾವೇ ಇರೋದಿಲ್ಲ. ಇದು ನೀವು ಸೀಡ್ ಆಡಿಯನ್ಸ್ ಅಂದರೆ ಫ್ರೀಯಾಗಿ ಬಿಡ್ತೀರಾ ಅದನ್ನು? ಅದಕ್ಕೆ ನಟನೆ ಮಾಡಲಿಕ್ಕೆ ಜನ ಇದ್ದಾರೆ ಅಂತ ಕೆಲವು ಸಿನಿಮಾ ಇಲ್ಲ. ಕೆಲವರು ಪಬ್ಲಿಸಿಟಿಲಿ ಹೊಸ ವ್ಯಾಖ್ಯಾನಗಳು ಕಂಡುಹಿಡ್ಕೊಂಡ್ರು, ಜನಗಳಿಗೆ ಮುಟ್ಟಿಸ್ಬೇಕು. ಇದೆಲ್ಲ ಸೋಷಿಯಲ್ ಮೀಡಿಯಾ ಬಂದ ನಂತರ ಆಗಿರೋದು. ಅದಕ್ಕೆ ಮೊದಲು ಈ ಥರದ್ದು ಯಾವುದೋ ಗಿಮಿಕ್ಗಳು ಬರೀ ಪತ್ರಿಕೆಗಳಲ್ಲಿ ಮಾತ್ರ ಬರೋದು. ನಿಮಗೆ ವಿಮರ್ಶೆಗಳು ಶುಕ್ರವಾರ ಸಿನಿಮಾ ಬಂದರೆ ಭಾನುವಾರ ಪತ್ರಿಕೆಗಳು ಮಾತ್ರ ಬರೋರು. ಅದಕ್ಕೆ ತುಂಬ ಬೆಲೆನೂ ಇತ್ತು. ಇವಾಗ ಸೋಷಿಯಲ್ ಮೀಡಿಯಾದಲ್ಲಿ ನೀವು ವಿಮರ್ಶಕರು ಅಂತ ಕುಟ್ಕೊಂಡ್ರು, ಅವ್ರಿಗೇನು ಬರವಣಿಗೆ ಏನು ಬೇಕಾಗಿಲ್ಲ. ಸಿನಿಮಾದ ಎಲ್ಲ ಡೀಟೇಲ್ಗಳು ಅವ್ರೇನು ತಿಳ್ಕೊಳಕ್ಕೆ ಹೋಗೋದಿಲ್ಲ. ಅವರು ಏನು ಗ್ರಹಿಸ್ತಾರೋ ಅದನ್ನೇ TV ಮುಂದೆ ಸೋಷಿಯಲ್ ಮೀಡಿಯಾದಾಗ ಹೇಳ್ತಾರೆ. ಹಾಗಾಗಿ ಅದನ್ನು ಬೇರೆಯವರು ಅದನ್ನು ಅಡಾಪ್ಟ್ ಮಾಡಿಕೊಂಡ್ರು. ಈಗ ನಿಮ್ಮ ಹೊಸಬರು ಸಿನಿಮಾ ರಂಗಕ್ಕೆ ಬರಬೇಕು ಅಂತಿದ್ರೆ ಅವರಿಗೆ ಕೊಡುವ ಸಲಹೆ ಏನು? ಹೊಸಬರು ಯಾವ ರೀತಿ ಆರ್ಟಿಸ್ಟ್ ಇಲ್ಲ ಆರ್ಟಿಸ್ಟ್ ಆಗಿ, ಟೆಕ್ನಿಷಿಯನ್ ಆಗಿ ಅಥವಾ ನಿರ್ದೇಶಕ ಆಗಿ ಬರಬೇಕಾದ್ರೆ ನೀವೊಂದು ಕ್ವಾಲಿಫಿಕೇಷನ್ ಇಟ್ಕೊಂಡು ಬರಬೇಕು ಅಂತ ಹೇಳ್ತೀರಾ, ಹೇಗೆ ಹೇಳ್ತೀರಾ? ಕ್ವಾಲಿಫಿಕೇಷನ್ ಇಲ್ಲದಿರೋರು ಇದ್ದಾರೆ, ಆದರೆ ಕ್ವಾಲಿಫಿಕೇಷನ್ ಇರೋದು ಒಳ್ಳೆಯದು. ಯಾಕೆಂದರೆ ಅದರಿಂದ ಬರವಣಿಗೆ ಶಾರ್ಪ್ ಆಗಿರುತ್ತೆ, ಸಿನಿಮಾಗಳು ಆಗು ಹೋಗುಗಳೆಲ್ಲ ತಿಳ್ಕೊಬೋದು. ಸೊ ಒಂದಷ್ಟು ಸಿನಿಮಾ ಸ್ಟಡಿ ಮಾಡಬೇಕಾಗತ್ತೆ ಅವರು. ನೀವು ಟಿವಿಯಲ್ಲಿ ಸಹ ಬರೀತೀರಿ? ಮೊದಲು ಬರೀತಿದ್ದೆ, ಅವಾಗೆಲ್ಲ ಧಾರಾವಾಹಿಗಳು. ಇವಾಗ ಯಾವ ಚಾನೆಲ್ ಅವರು ಧಾರಾವಾಹಿಗೆ ನಮ್ಮನ್ನು ತಗೊಳ್ತಾ ಇಲ್ಲ. ಯಾಕೆಂದರೆ ಈಗ ಎಲ್ಲ ಚಾನೆಲ್ ಅವರೇ ಬರಿತಾ ಇದ್ದಾರೆ, ಅವ್ರ ಕಡೆಯವರೇ ಬರಿತಾ ಇದ್ದಾರೆ. ಹೊಸೊಬ್ಬರಿಗೆ ಅವಕಾಶಗಳು ಕೊಡ್ತಾ ಇಲ್ಲ ಇವಾಗ. ಹಾಗಾಗಿ ಧಾರಾವಾಹಿಗೆ ಬರೆಯೋದು ನಾವು ನಿಲ್ಲಿಸ್ಬಿಟ್ಟಿದ್ದೀವಿ. ನಾವು ಮೊದಲೇ ಚಿತ್ರಲೇಖ ಅಂತ ಒಂದು ಸೀರಿಯಲ್ಗೆ 365 ಎಪಿಸೋಡ್ ಬಂತದ್ದು. 365 ಎಪಿಸೋಡ್ಗೂ ಸ್ಪಾಟ್ಗೆ ಹೋಗಿ ಶೂಟಿಂಗ್ ಜಾಗಕ್ಕೆ ಹೋಗಿ ಬರ್ಕೊಡ್ತಾ ಇದ್ದೆ ನಾನು. ಯಾರದು ಡೈರೆಕ್ಟರ್? ಅದು KS ಸುರೇಶ್ ಅಂತ ಅಂದ್ಬಿಟ್ಟು ಮಾಡಿದ್ರು. ಅದು ಜಯಂತಿಯವರಿದ್ದರು ಅದರಲ್ಲಿ. ಸೊ ಅದಕ್ಕೆ ಬರಿತಾ ಇದ್ದೆ ನಾನು. ಸೊ ಅಲ್ಲೇ ಎದುರುಗಡೆ ಬಂದ್ಬಿಡಿ ಅಂತ ಅನ್ನೋರು. ಎದುರುಗಡೆ ಯಾಕೆ ಬನ್ನಿ ಅಂತ ಅಂದರೆ ಕೆಲವು ಕ್ಯಾರೆಕ್ಟರ್ಗಳು ಬರಲಿಲ್ಲ ಅಂತ ಅಂದಾಗ ಬದಲಾವಣೆ ಮಾಡಿ ಬರೀರಿ ಅಂತ ಮಾಡೋರು. ಈಗ ಆ ಥರ ಹೊಸೊಬ್ರಿಗೆ ಸೀರಿಯಲ್ಗಳೆಲ್ಲ ಅವಕಾಶಗಳು
ಕಮ್ಮಿ, ಬರದೇ ಬದುಕ್ತೀನಿ ಅಂತ ಅನ್ನೋದು ಸ್ವಲ್ಪ ಕಷ್ಟ ಆಗುತ್ತೆ. ಬೇರೆ ಹವ್ಯಾಸಗಳು ಇಟ್ಕೊಂಡು ಬೇರೆ ಸಂಪಾದನೆ ಮಾರ್ಗ ಕಂಡಿಡ್ಕೊಂಡು ಇಲ್ಲಿಗೆ ಬನ್ನಿ, ಸಿನಿಮಾಗೆ ಬನ್ನಿ. ಅಥವಾ ಸಿನಿಮಾಗೆ ಬರ್ತೀವಿ ಅಂತಂದರೆ ಎಲ್ಲ ತಯಾರಿಯಾಗೇ ಬನ್ನಿ, ಮನೆ ಕಡೆ ಎಲ್ಲ ವ್ಯವಸ್ಥೆ ಮಾಡೇ ಬನ್ನಿ. ಡೆಡಿಕೇಶನ್ ಜಾಸ್ತಿ ಇರಲಿ. ಸಿನಿಮಾಗೆ ಏನೋ ನನ್ನ ಕೊಡುಗೆ ಇರಬೇಕು ಅಂತ ಬರಲಿ. ಇಲ್ಲಿಂದ ಸಂಪಾದನೆ ಎರಡನೇದು. ಮೊದಲು ನಿಮ್ಮದು ಅರ್ಪಣೆಯ ಮನೋಭಾವ ಇರಬೇಕು. ನಿಮ್ಮ ಅರ್ಪಣೆಯ ಮನೋಭಾವ ಇದ್ದರೆ ನಿಮ್ಮ ಕಾನ್ಸಂಟ್ರೇಷನ್ ಪೂರ್ತಿ ಸಿನಿಮಾ ಮೇಲೆ ಇರುತ್ತೆ. ಇಲ್ಲಾಂದರೆ ಬರೀ ಸಂಬಳದ ಮೇಲೆ ಹೊಟ್ಟೋಗ್ಬಿಡುತ್ತೆ. ದಿವಸಕ್ಕೆ ಎಷ್ಟು ಕೊಡ್ತಾರೆ, ತಿಂಗಳಿಗೆ ಎಷ್ಟು ಕೊಡ್ತಾರೆ ಅಂತ ಹೊಟ್ಟೋದ್ರೆ ನೀವು ಕಲಿಯೋದಿಲ್ಲ, ನೀವು ಅಲ್ಲೇ ನಿಂತ್ಕೊಂಡ್ಬಿಡ್ತೀರ. ಹಾಗಾಗಿ ಸಂಭಾವನೆಯನ್ನು ಸ್ವಲ್ಪ ಪಕ್ಕಕ್ಕಿಟ್ಟು ಕಲಿಕೆ ಅಂತ ತೊಗೊಂಡು ಬನ್ನಿ, ಅವಾಗ ಏನಾದ್ರು ಕಲಿಯೋಕ್ಕೆ ಅವಕಾಶ ಇದೆ ಅಂತ. ಮತ್ತು ನೀವು ವ್ಯಂಗ್ಯ ಚಿತ್ರಗಾರರಿಗೆ ಏನು ಹೇಳ್ತೀರಿ? ವ್ಯಂಗ್ಯ ಚಿತ್ರಗಾರರು ಬರೆಯೋದು ನಿಲ್ಲಿಸಬಾರ್ದು. ದಿನ ಅವರಿಗೆ ಸ್ಫೂರ್ತಿ ಏನಾದರೂ ಒಂದು ಸಿಗ್ತಾನೆ ಇರುತ್ತೆ. ಪೇಪರಿಂದ ಸಿಗುತ್ತೆ, ಪಬ್ಲಿಕ್ ಮಧ್ಯದಲ್ಲಿ ಸಿಗುತ್ತೆ. ನನಗೆ ಪಬ್ಲಿಕ್ ಮಧ್ಯದಲ್ಲಿ ಸಿಗೋದೇ ಜಾಸ್ತಿ ನನಗೆ ವಿಷಯಗಳು. ಸೊ ಹಾಗಾಗಿ ಇವತ್ತಿನ ದಿವಸ ನಿಮಗೆ ನಾವೆಲ್ಲ ಬರವಣಿಗೆ ಪೆನ್ಗಳಲ್ಲಿ ಬರಿತಾ ಇದ್ವಿ. ಈಗ ಟೂಲ್ಸ್ಗಳೆಲ್ಲ ನಿಮಗೆ ಐಪ್ಯಾಡಲ್ಲೇ ಸಿಕ್ಬಿಡುತ್ತೆ. ನಿಮಗೆ ಬರೆಯೋದು ಒಂದು ರೀತಿ ಈಸಿ ಆಗಿಬಿಟ್ಟಿದೆ, ಕಲರ್ ಹಾಕೋದು ಅಷ್ಟು ಈಸಿ ಆಗೋಗ್ಬಿಟ್ಟಿದೆ. ಆವಾಗ ಬ್ಲ್ಯಾಕ್ ಆ್ಯಂಡ್ ವೈಟು ಬರಿತಾ ಇದ್ದಿದ್ದ ಕಾಲಗಳೇ ಬೇರೆ ಇತ್ತು. ಅವಾಗೆಲ್ಲ ಕೈಯಿಂದ ಬರೆಸಿದ್ವಿ, ಒಂದು ತೃಪ್ತಿ ಇತ್ತು. ಸೊ ಸ್ವಲ್ಪ ಇಂಕೇನಾದ್ರು ಜಾಸ್ತಿ ಆಗಿ ಬಿದ್ದೋಗ್ಬಿಟ್ಟಿದ್ದಿದ್ರೆ ಆ ಚಿತ್ರ ಪೂರ್ತಿ ಹೊಟ್ಟೋಗ್ಬಿಡೋದು, ಮತ್ತೆ ಬೇರೆ ಬರಿಬೇಕಾಗಿತ್ತು. ಹಾಗಾಗಿ ವ್ಯಂಗ್ಯ ಚಿತ್ರ ನಿರಂತರವಾಗಿ ನಡೀತಾ ಇರುತ್ತೆ, ನಡಿಬೇಕು. ಮತ್ತು ನಿಮ್ಮ ಭರ್ಜರಿ ಆಟದಲ್ಲಿ ನಾನು ನೋಡಿದಾಗ ಟೆಕ್ನಾಲಜಿ ಬಗ್ಗೆ ವಿಷಯ ಇತ್ತದ. ನೀವು ಟೆಕ್ನಾಲಜಿ ಬಗ್ಗೆ ಹೇಗೆ ತಿಳ್ಕೊಂಡು, ನಿಮ್ಮ ಮಗನಿಂದ ತಿಳ್ಕೊಂಡ್ರೆ ಹೇಗದು? ಇಲ್ಲ, ನನಗೆ ಟೆಕ್ನಾಲಜಿ ಬಗ್ಗೆ ಭಾಳ ಕ್ಯೂರಿಯಾಸಿಟಿ ಇದೆ. ಜಗತ್ತಿನಲ್ಲಿ ಏನೇ ಹೊಸ ಆವಿಷ್ಕಾರ ಆದ್ರೂ ಅದನ್ನು ಫಸ್ಟು ಗ್ರಹಿಸೋದು ನಾನು. ಸೊ ಆ ಗ್ರಹಿಸಿ ಈ ಥರ ಒಂದು ಬರ್ತಾಯಿದೆ, ಈ ಥರ ಒಂದು ಬರ್ತಾಯಿದೆ ಅಂತ ಅಂದ್ಬಿಟ್ಟು ಏನಂದರೆ ಸಿನಿಮಾನಲ್ಲಿ ನಾವು ಅಡ್ವಾನ್ಸ್ ಆಗಿರಬೇಕು. ಒಂದು ಹೆಜ್ಜೆ ಹಿಂದಕ್ಕೆ ಹೋಗ್ಬಿಟ್ರೆ ನಮ್ಮ ಯೋಚನಾ ಲಹರಿ ಹಿಂದಕ್ಕೆ ಹೊಟ್ಟೋಗ್ಬಿಡುತ್ತೆ. ಆಡಿಯನ್ಸ್ನ ಎಜುಕೇಟ್ ಮಾಡಬೇಕು ನಾವು ಎಲ್ಲ ರೀತಿ ಎಂಟರ್ಟೈನ್ಮೆಂಟ್. ನೀವು AI ಕ್ಷೇತ್ರಕ್ಕೂ ಇಳಿದಿದ್ದೀರಿ ಅಂತ ನೀವು ಹೇಳಿದ್ರು. ಇದು ಒಂದು ಫೈಲ್ ತೋರಿಸ್ತೀನಿ ಈಗ. AI ಕ್ಷೇತ್ರ ಕಂಪ್ಲೀಟು ನಮ್ಮ ಮಗನದು ಡಿಪಾರ್ಟ್ಮೆಂಟು. ಅವನು VFX ಕಲ್ತಿರೋದ್ರಿಂದ 5 ವರ್ಷ ಕಲ್ತಿರೋದ್ರಿಂದ. ಎಲ್ಲಿ ಕಲ್ತವ್ರು ಸರ್? ಇಲ್ಲಿ ಮಲ್ಲೇಶ್ವರದಲ್ಲಿ ಅವನು ಕಲ್ತ. ಇದು ನೀವು ಮಾಡ್ತಿರುವ ಹೊಸ ಸಿನಿಮಾ, ಈಗ ಮಾಡ್ತಾ ಇರೋ ಹೊಸ ಪ್ರಾಜೆಕ್ಟು ಅರಸಾಪುರದ ರೈಲು ನಿಲ್ದಾಣ ಅಂತ ಒಂದು ಕ್ಲಾಸಿಕ್ ಕಂಟೆಂಟ್ ಇದು. BHV ಇದು ನಿಮ್ಮ ಸಿನಿಮಾ ಕಥೆ ಇದು? ಹೌದು, ಸಿನಿಮಾದು ಸ್ಕ್ರಿಪ್ಟ್ ವರ್ಷನ್, ಫಸ್ಟ್ ಸ್ಕ್ರಿಪ್ಟ್ ವರ್ಷನ್ ಇದು. ಹೀಗೆ ಬರೀತಾರೆ ಇದು? ಹೌದು, ಇಡೀ ಸಿನಿಮಾದು ನಾವು ಏನು ಅಂದ್ಕೊಳ್ತೀವಿ ಎಲ್ಲನೂ ಕಂಪ್ಲೀಟ್. ಇದನ್ನು ನೀವು ಎಂಥದ್ದು ಇದರಲ್ಲಿ ರೂಪಿಸಲು ಮಾಡ್ಬೋದಲ್ಲ? ಯಾವುದರಲ್ಲಿ ಪಬ್ಲಿಷ್ ಮಾಡ್ಬೋದು? ಅಲ್ಲ, ಏನು ಹೇಳ್ತಾರೆ, ಕಾರ್ಟೂನ್ ಇದ್ದು ಇದ್ರ ಮಾಡಿ ಸ್ಟೋರಿ ಬೋರ್ಡ್ ಈಗ 3 ಥರ ಬಂದಿದೆ. ಒಂದು ಸ್ಕೆಚ್ ವರ್ಷನ್ನು, ಇನ್ನೊಂದು ಡಿಜಿಟಲ್ ವರ್ಷನ್ನು, ಇನ್ನೊಂದು AI ವರ್ಷನ್. ಇಷ್ಟು ಪೇಷನ್ಸ್ ಇದೆ ಬರೀಲಿಕ್ಕೆ ನಿಮಗೆ? ಪೇಷನ್ಸ್ ಬರಲೇಬೇಕು. ಪೇಷನ್ಸ್ ಇಲ್ಲದೇನೂ ಡೈರೆಕ್ಟರ್ ಆಗೋಕ್ಕಾಗೋದೇ ಇಲ್ಲ. ಇದು ನೀವು ಇಷ್ಟು ಪುಟ ಹಾಕಿದರೆ 1 ಗಂಟೆ ಇದು ಬರ್ತದೆ ನೋಡಿ. ಇಲ್ಲಿಗೆ ಇಂಟರ್ವಲ್ ಬಂತು. ಇಂಟರ್ವಲ್ 35ನೇ ಸೀನಿಗೆ ಇಂಟರ್ವಲ್ ಬಂತು. ಅಂತೂ 3 ಗಂಟೆ ಸಿನಿಮಾಕ್ಕೆ ಸಾಧಾರಣ ಒಂದು 6 ತಿಂಗಳು ಎಷ್ಟು ಜನ ಕಲಾವಿದರು ಸೇರಿ ಇರ್ತಾರೆ ಎಲ್ಲ ಬೇರೆ ಬೇರೆ ಡಿಪಾರ್ಟ್ಮೆಂಟ್ನವರು ಒಂದು ಸಿನಿಮಾ ಮಾಡಬೇಕಾದ್ರೆ? ಅಂದರೆ ಒಂದು ಬಜೆಟ್ ಮೇಲೆ ಹೋಗುತ್ತೆ. ಒಂದು ನಮ್ಮ ಹತ್ರ ಏನು ಬಜೆಟ್ ಇರುತ್ತೆ ಆ ಬಜೆಟ್ಗೆ ತಕ್ಕನಾಗ ನಾವು ಎಷ್ಟು ಜನ ಬೇಕಾದ್ರೂ ತೊಗೊಬೋದು. ಸಣ್ಣ ಬಜೆಟ್ ಸಿನಿಮಾ ಆದರೆ ಒಂದು 30 ಜನ ಬೇಕಾಗ್ತಾರೆ. ತಾಂತ್ರಿಕ ವರ್ಗನೇ 30 ಜನ. ಅಂದರೆ ಒಂದು ಕನಿಷ್ಠ ಸಿನಿಮಾ ಮಾಡ್ಬೇಕಾದ್ರೆ ಎಷ್ಟು ಬೇಕಾಗುತ್ತೆ ಈಗ ಬಜೆಟ್? ಬಜೆಟ್ ಇಷ್ಟೇ ಅಂತ ಹೇಳೋಕ್ಕಲ್ಲ, ನಿಮ್ಮ ಜಾನ್ಮೆ ಮೇಲೆ ಸೇರಿರೋದು. ಮಿನಿಮಮ್ ನೀವು ಆರಿಸ್ಕೊಳ್ಳೋ ಕತೆ, ನೀವು ಅದನ್ನು ಯಾರಿಗೆ ರೀಚ್ ಮಾಡಬೇಕು ಅಂತಿದ್ದೀರಾ. ಅಂದರೆ ಲೋಕಲ್ ಅಲ್ಲ. ಇಷ್ಟರವರೆಗೆ ನಿಮ್ಮ ಸಿನಿಮಾ ಇತಿಹಾಸದಲ್ಲಿ ಅತ್ಯಂತ ಕನಿಷ್ಠವಾಗಿ ಮಾಡಿದವರು ಎಷ್ಟು ಮಾಡಿದ್ದಾರೆ? ತುಂಬ ಹಿಂದೆ ಹೋದರೆ ಒಂದು 10 ಲಕ್ಷದಲ್ಲಿ ಮಾಡ್ಬೋದಾಗಿತ್ತು. ಮಿನಿಮಮ್ 10 ಲಕ್ಷ ಇರಬೇಕು. ಮಿನಿಮಮ್ 10 ಲಕ್ಷ ಇಲ್ಲದೆ ನೀವು ಸಿನಿಮಾ ಮಾಡೋಕ್ಕೆ ಆಗೋದಿಲ್ಲ. ಈಗ ಕಲರ್ ಅಂತ ಬಂದ ಮೇಲೆ ಅದು ಬಜೆಟ್ಗಳು ಜಾಸ್ತಿ ಆಗಿದೆ. ಕಮ್ಮಿ ಅಂತಂದರೆ ಸಿನಿಮಾ ಈಗ ಡಿಜಿಟಲ್ ಟೇಪ್ಗಳೆಲ್ಲ ಖರ್ಚು ಉಳಿದಿದೆಯಲ್ವ? ಈಗ ಡಿಜಿಟಲ್ ಆದಮೇಲೆ ನಿಮಗೆ ರೀಲ್ ಕಾಸ್ಟ್ ಅದೆಲ್ಲ ಬರ್ತಾ ಇಲ್ಲಲ್ಲ? ಬರ್ತಿದೆ, ಬೇರೆ ಕಡೆ ವೇಸ್ಟ್ ಆಗ್ತಾ ಇದೆ. ಹೇಗೆ ನೀವು ಅಲ್ಲಿ ಸೇವ್ ಆಗಿದ್ದು ಬೇರೆ ಕಡೆ. ಅಂದರೆ ನಂಬರ್ ಆಫ್ ಡೇ ಶೂಟಿಂಗು ಈಗ 30 ದಿವಸ ನಾವು ಶೂಟಿಂಗ್ ಮುಗಿಸ್ಕೊಂಡ್ಬಿಡ್ತೀವಿ. ಕೆಲವರು ಏನು ಮಾಡ್ತಾರೆ, ಅದು 45 ದಿವಸ 50 ದಿವಸ ಮಾಡ್ತಾರೆ. ಆವಾಗ ನೀವು ಇಲ್ಲಿ ಉಳಿಸಿದ್ದು ಅಲ್ಲಿ ಹೊಟ್ಟೋಗ್ಬಿಡುತ್ತೆ. ಆಮೇಲೆ ದುಬಾರಿ ಹೋಟ್ಲುಗಳು, ಊಟ ತಿಂಡಿಗಳು ಅದು ಇದೆಲ್ಲ ಲೆಕ್ಕಕ್ಕೆ ಹಾಕಿದ್ರೆ ಬಜೆಟ್ ಜಾಸ್ತಿ ಆಗೋಗುತ್ತೆ. ನೀವು ವಿದೇಶಕ್ಕೆ ಹೋಗಿದ್ದೀರಾ ಇಂಥ ಫಿಲ್ಮ್ ಶೂಟಿಂಗ್ ಅಂತದೆಲ್ಲ? ಇಲ್ಲ, ನಾವು ದೇಶನೇ ದಾಟಿಲ್ಲ. ದೇಶನೇ ದಾಟಿ